ಹಾಯ್ ಸ್ಟೂಡೆಂಟ್ಸ್, ಫೈನಲ್ ಆಗಿ ಟೀಚರ್ ನೋಟಿಫಿಕೇಶನ್ ಔಟ್ ಆಗಿದೆ. ಸೊ ಆಲ್ಮೋಸ್ಟ್ ಯಾರು ಟೀಚರ್ ಪೋಸ್ಟ್ ಸಲುವಾಗಿ ವೇಟ್ ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಒಳ್ಳೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. 15,000 ವೇಕೆನ್ಸೀಸ್ ಕಾಲ್ ಫಾರ್ ಮಾಡಿದ್ದಾರೆ. ಸೊ ಯಾವ್ಯಾವ ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ಕಾಲ್ ಮಾಡಿದ್ದಾರೆ ಆ್ಯಂಡ್ ಅದ್ರ ವೇಟೇಜ್ ಏನೇನು ಕೊಟ್ಟಿದ್ದಾರೆ ಆ್ಯಂಡ್ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇದೆ ಪ್ರತಿಯೊಂದು ಡಿಸ್ಕಷನ್ ಮಾಡ್ತೀನಿ. ಎಂಡ್ ತನಕ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಆ್ಯಂಡ್ ಡಿಜಿಟಲ್ ಬೋರ್ಡ್ ಇಲ್ಲ, ಈ ಥರ ಕಷ್ಟಪಟ್ಟು ಪ್ರಿಂಟ್ ತೆಗೆದು ಈ ಥರ ಎಲ್ಲ ಇದು ಮಾಡ್ಕೊಂಡು ಸೊ ನಿಮ್ಮ ಸಲುವಾಗಿ ವರ್ಕ್ ಮಾಡಿದ್ದೀನಿ. ಸೊ ಫಸ್ಟ್ ಟೈಮ್ ನಾನು ನೋಡ್ತಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇದೇ ಥರ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ನೋಡೋರು ಬನ್ನಿ ಏನೇನಿದೆ ಅಂತ ಎಂಡ್ ತನಕ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಯಾವ ಸಬ್ಜೆಕ್ಟಲ್ಲಿ ಏನೇನು ವೇಟೇಜ್ ಇದೆ, ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ಥರ ಇದೆ. ಸೊ ಪ್ರತಿಯೊಂದು ಡಿಸ್ಕಷನ್ ಮಾಡಿ ಯಾರು ನಿಮ್ಮ ಫ್ರೆಂಡ್ ಏನಾದ್ರು ಟೀಚರ್ ಜಾಬ್ ಸಲುವಾಗಿ ವೇಟ್ ಮಾಡ್ತಾ ಇದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ 100% ಯೂಸ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಟೂಡೆಂಟ್ಸ್ ಇಲ್ಲಿ ನೋಡ್ತಿದ್ರಲ್ಲ, ಪ್ರೈಮರಿ ಸ್ಕೂಲ್ ಟೀಚರು ಕ್ಲಾಸ್ 1 to 5ಗೆ 41,000 ಅವ್ರ ಸ್ಯಾಲ್ರಿ ಬಂದುಬಿಟ್ಟು 41,000 ನಡ್ಕೊಂಡು 81,800 ತನಕ ಸ್ಯಾಲ್ರಿ ಇರುತ್ತೆ. ಆ್ಯಂಡ್ ಕೆ ಪೋಸ್ಟ್ ಬಂದುಬಿಟ್ಟು 800 ಇದೆ, ನಾನ್ ಕೆ ಬಂದುಬಿಟ್ಟು 100 ಇದೆ, ಟೋಟಲ್ ಪೋಸ್ಟ್ ಬಂದು 900. ಆ್ಯಂಡ್ ಫಿಸಿಕಲ್ ಎಜುಕೇಷನ್ ಬಂದುಬಿಟ್ಟು ಫಿಸಿಕಲ್ ಎಜುಕೇಷನ್ ಟೀಚರ್ ಬಂದುಬಿಟ್ಟು ಗ್ರೇಡ್ 2ಗೆ ಅವ್ರಿಗೆ ನಿಮಗೆ ಪ್ರೈಮರಿ ಆ್ಯಂಡ್ ಹೈಸ್ಕೂಲ್ ಅಂತೇಳಿ ಸಪ್ರೇಟ್ ಏನು ಬರೋಲ್ಲ. ಅವ್ರಿಗೆ ಬಂದುಬಿಟ್ಟು ನಿಮಗೆ ಅದು ಗ್ರೇಡ್ 1 ಗ್ರೇಡ್ 2 ಅಂತ ಬರುತ್ತೆ ಅಷ್ಟೇ. ಕ್ಲಾಸ್ 1 to 8 ಇದ್ದವ್ರಿಗೆ 41,300 to 81,800 ಮಟ್ಟ ಸ್ಯಾಲ್ರಿ ಇದೆ. ಸೊ ಅವರಿಗೆ ಕೆ ಬಂದುಬಿಟ್ಟು 106 ಆ್ಯಂಡ್ ನಾನ್ ಕೆ ಬಂದುಬಿಟ್ಟು 44, ಟೋಟಲ್ 150 ಪೋಸ್ಟು. ಆ್ಯಂಡ್ ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಗೆ 6 to 8 ಅವರಿಗೆ ಸ್ಯಾಲ್ರಿ ಬಂದುಬಿಟ್ಟು 44,425 to 83,700 ತನಕ ಇದೆ. ಟೋಟಲ್ ಪೋಸ್ಟ್ ಬಂದುಬಿಟ್ಟು 3,228 ಆ್ಯಂಡ್ ನಾನ್ ಕೆ ಬಂದುಬಿಟ್ಟು 5,278. ಇಲ್ಲಿ ಎಲ್ಲ ಸಬ್ಜೆಕ್ಟ್ಸ್ ಬರ್ತಾವೆ ಇನ್ಕ್ಲೂಡಿಂಗ್, ಹೌದಾ. ಸೊ ಕನ್ನಡ, ಹಿಂದಿ, ಇಂಗ್ಲೀಷ್, ಮ್ಯಾಥ್ಸ್ ಈ ಥರನೂ ಬರ್ಬೋದು. ಸೊ ಟೋಟಲ್ ಬಂದುಬಿಟ್ಟು 8,500 ಪೋಸ್ಟು. ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಟೀಚರ್ ಮೇನ್ ಇಲ್ಲಿ ಬರೋದು. ಆ್ಯಂಡ್ ತುಂಬ ಸ್ಟೂಡೆಂಟ್ಸ್ ಕೇಳ್ತಾಯಿದ್ರು ಕಂಪ್ಯೂಟರ್ ಟೀಚರ್ ಯಾವಾಗ ಕಾಲ್ ಮಾಡ್ತಾರೆ 2,500 ಪೋಸ್ಟ್ ಅಂತ ಹೇಳಿದ್ರು. 500 ಪೋಸ್ಟ್ ಇವಾಗ ಕಾಲ್ ಮಾಡಿದ್ದಾರೆ. ನೆಕ್ಸ್ಟ್ ಏನೋ ಚೇಂಜಸ್ ಆದರೂ ಆಗ್ಬೋದು. ಸೊ ಕಂಪ್ಯೂಟರ್ ಸೈನ್ಸ್ ಟೀಚರ್ ಬಂದುಬಿಟ್ಟು 1 to 8ಗೆ ಹೈಸ್ಕೂಲ್ಗೆ ಇನ್ನೂ ಕರೆದಿಲ್ಲ ಕಂಪ್ಯೂಟರ್ ಟೀಚರು. ಈಗ ಹೇಳ್ತಾ ಇದ್ದೀನಿ 44,425 to 83,700 ಪೋಸ್ಟು ಸ್ಯಾಲ್ರಿ ಬಂದುಬಿಟ್ಟು. ಆಮೇಲೆ ಕೆ ಬಂದುಬಿಟ್ಟು 300 ಪೋಸ್ಟು, ನಾನ್ ಕೆ ಬಂದು 200 ಪೋಸ್ಟು, ಟೋಟಲ್ 500 ಪೋಸ್ಟು. ಆ್ಯಂಡ್ ಸೆಕೆಂಡರಿ ಸ್ಕೂಲ್ ಅಸಿಸ್ಟೆಂಟ್ ಮಾಸ್ಟರ್ಗೆ ಅಲ್ಲಿ ಬಂದುಬಿಟ್ಟು ನಿಮಗೆ 54,175 to 99,400 ಸ್ಯಾಲ್ರಿ ಇರುತ್ತೆ. ಅಲ್ಲಿ ನಿಮಗೆ ಹೈಸ್ಕೂಲ್ ಆ್ಯಂಡ್ PU ಕಾಲೇಜ್ ಮಟ್ಟ ಬರುತ್ತೆ, ಹೌದಾ. ಅವರಿಗೆ ಸ್ಯಾಲ್ರಿ ಬಂದುಬಿಟ್ಟು ಪೋಸ್ಟ್ ಬಂದುಬಿಟ್ಟು 2,214ರಿಂದ ಕೆ ಮತ್ತು ನಾನ್ ಕೆ ಬಂದುಬಿಟ್ಟು 2,286, ಟೋಟಲ್ 4,500 ಪೋಸ್ಟ್ ಇರ್ತವೆ. ಸೊ ಫಿಸಿಕಲ್ ಎಜುಕೇಷನ್ ಇಲ್ಲಿ ಸೆಕೆಂಡರಿ ಸ್ಕೂಲ್ ಅಸಿಸ್ಟೆಂಟ್ ಮಾಸ್ಟರಲ್ಲಿ ಹೈಸ್ಕೂಲಲ್ಲಿ ಮ್ಯಾಥ್ಸ್ ಕರೆದಿಲ್ಲ. ಮುಂದೆ ಚೇಂಜಸ್ ಆದರೂ ಆಗ್ಬೋದು, ಮ್ಯಾಥ್ಸ್ ಪೋಸ್ಟಿಗೆ ಕರೆದಿಲ್ಲ. ಸೊ ಮುಂದೆ ಪೋಸ್ಟಿಗೆ ಏನಾದರೂ ಚೇಂಜಸ್ ಮಾಡಿ ನೆಕ್ಸ್ಟ್ ಕರೆಯುವಾಗ ಕಾಲ್ ಫಾರ್ ನೋಟಿಫಿಕೇಶನ್ ಆಗುವಾಗ ಚೇಂಜಸ್ ಮಾಡಿದರೂ ಮಾಡ್ಬೋದು, ವೆಯ್ಟ್ ಮಾಡಿ ನೋಡೋಣ. ಆಮೇಲೆ ಫಿಸಿಕಲ್ ಎಜುಕೇಷನ್ ಟೀಚರ್ ಗ್ರೇಡ್ 1 ಅಂತ ಬಂದುಬಿಟ್ಟು ಇಲ್ಲಿ ಗ್ರೇಡ್ 2 ಅಂತ ಇದೆ, 1 to 8. ಅಲ್ಲಿ ಇಲ್ಲಿ ಗ್ರೇಡ್ 1 ಅಂತ ಬಂದರೆ ಇಲ್ಲಿ ನಿಮಗೆ ಹೈಸ್ಕೂಲ್ ಆ್ಯಂಡ್ ಕಾಂಪೋಸಿಟ್ PU ಕಾಲೇಜ್ ಅಂತ ಬರುತ್ತೆ. ಸೊ ಅಲ್ಲಿ ನಿಮ್ಗೆ ಸ್ಯಾಲ್ರಿ ಬಂದುಬಿಟ್ಟು 54,175 ಇಂದ ಹಿಡಿದು 99,400 ತನಕ ಸ್ಯಾಲ್ರಿ ಇರುತ್ತೆ. ಪೋಸ್ಟ್ ಬಂದುಬಿಟ್ಟು 319 ಆ್ಯಂಡ್ ಕೆ ಅಲ್ಲಿ ನಾನ್ ಕೆ ಬಂದುಬಿಟ್ಟು 131, ಟೋಟಲ್ 450, ಟೋಟಲ್ 15,000 ಪೋಸ್ಟ್, ಹೌದಾ. ಸೊ ಇಷ್ಟು ಕ್ಲಿಯರ್ ಆಗಿದೆ ಅನ್ಕೋತೀರಿ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಅವರು ವೇಟೇಜ್ ಯಾವ ಥರ ಮಾಡಿದ್ದಾರೆ ಅದಕ್ಕಿಂತ ಮೊದಲು ನಾವು ಕ್ಯಾಟಗರಿ ನೋಡೋಣ. ಏಜ್ ಲಿಮಿಟ್ ಯಾವ ಥರ ಇದೆ ಅಂತೇಳಿ. SC ST ಕ್ಯಾಟಗರಿ 1 ಆ್ಯಂಡ್ ಪರ್ಸನಲ್ ವಿತ್ ಡಿಸಬಿಲಿಟಿ ಹ್ಯಾಂಡಿಕ್ಯಾಪ್ಡ್ ಇದ್ದವ್ರಿಗೆ 43 ಇಯರ್ಸು. ಆ್ಯಂಡ್ 2A 3B ಆ್ಯಂಡ್ 3A 3B 2A 2B ಆ್ಯಂಡ್ 3A 3Bಗೆ 41 ಇಯರ್ಸು. ಜನರಲ್ ಮೆರಿಟು 38 ಇಯರ್ಸ್, ಹೌದಾ. ಸೊ ಇನ್ನೂ ಅಮೌಂಟು ಎಷ್ಟು ಅಪ್ಲೈ ಮಾಡಲಿಕ್ಕೆ ಎಷ್ಟು ಫೀಸು ಅಂತೇಳಿ ಇನ್ನೂ ಏನೂ ಹೇಳಿಲ್ಲ. ಸೊ ನೋಡೋಣ ನೆಕ್ಸ್ಟ್ ನಾವು ಚೇಂಜಸ್ ಆಗ್ಬೋದು. ಸೊ ನೆಕ್ಸ್ಟ್ ವೇಟೇಜ್ ಅಂತ ಬಂದರೆ ಪ್ರೈಮರಿ ಸ್ಕೂಲ್ ಟೀಚರು 1 to 5, ಹೌದಾ. ಪ್ರೈಮರಿ ಸ್ಕೂಲ್ ಟೀಚರ್ 1 to 5ಗೆ ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ಅಂತ ಕರೀತಾರೆ, ಅದು 6 to 8 ಹೌದಾ. ಅವ್ರ ವೇಟೇಜು ಆಲ್ಮೋಸ್ಟ್ ಸೇಮ್ ಇರುತ್ತೆ, ಎರಡಕ್ಕೂ ಸೇಮ್ ವೇಟೇಜ್ ಇದಾವೆ, ಹೌದಾ. ಸೊ ಇದು ಪ್ಲಸ್ ಇದು ಎರಡಕ್ಕೂ ಸೇಮ್ ವೇಟೇಜು. ಸೊ ನಿಮಗೆ ಫಸ್ಟ್ CET ಬಂದುಬಿಟ್ಟು 70% ಇರುತ್ತೆ. TET ಬಂದುಬಿಟ್ಟು TET ಎಕ್ಸಾಮ್ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತಲ್ಲ ಅದನ್ನೇನಾದರೂ ಪಾಸ್ ಮಾಡಿದರೆ ಅವ್ರಿಗೆ 20 ಇರುತ್ತೆ. PUC ಬಂದುಬಿಟ್ಟು 8% ಇರುತ್ತೆ. DED ಅಲ್ಲಿ ಏನು ಮಾಡಿರ್ತಲ್ಲ, DED B.Ed ಇರುತ್ತಲ್ಲ ಅಲ್ಲಿ ನಿಮಗೆ 2% ಇರುತ್ತೆ. ಟೋಟಲ್ 100% ನಿಮ್ಮದು ಕ್ಯಾಲ್ಕುಲೇಷನ್ ವೇಟೇಜ್, ಹೌದಾ. ಸೊ ನಿಮ್ಗೆ ಯಾವ ಥರ ಮೆರಿಟ್ ಲಿಸ್ಟ್ ರೆಡಿ ಮಾಡ್ತಾರೆ ನಿಮ್ಮ ಎಕ್ಸಾಮ್ ಕಾಲ್ ಫಾರ್ಮ್ ಆದಾಗ, ಅಂದರೆ ನಿಮಗೆ ಜಾಬ್ ತೊಗೊಳ್ಳುವಾಗ ಇದನ್ನೆಲ್ಲ ಕನ್ಸಿಡರ್ ಮಾಡಿಬಿಟ್ಟು ನಿಮ್ಮನ್ನ ಸೆಲೆಕ್ಷನ್ ಲಿಸ್ಟ್ ಫೈನಲ್ ಲಿಸ್ಟ್ ಬಿಡ್ತಾರೆ, ಹೌದಾ. ಸೊ ನೆಕ್ಸ್ಟ್ ಪ್ರೈಮರಿ ಸ್ಕೂಲ್ ಟೀಚರ್ ಕ್ಲಾಸ್ 1 to 5 ಅಂತ ಬಂದರೆ, ಹೌದಾ. ಸೊ ಅವ್ರದ್ದು ಪೇಪರ್ಸ್ ಏನೇನಿರುತ್ತೆ, ಜನರಲ್ ಪೇಪರ್ಲಿ ಏನೇನಿರುತ್ತೆ, ಹೌದಾ. ಈಗ ಎರಡು ಸೇಮ್ ಇರ್ತವೆ ಆಲ್ಮೋಸ್ಟು. ಯಾವುದಂದರೆ ಪ್ರೈಮರಿ ಸ್ಕೂಲ್ ಟೀಚರ್ ಟು ಆ್ಯಂಡ್ ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರು ಎರಡು ಆಲ್ಮೋಸ್ಟ್ ಸೇಮ್ ಸಿಲೆಬಸ್ಸು. ಸೊ ಸೆಕೆಂಡ್ ಪೇಪರಲ್ಲಿ ಸ್ವಲ್ಪ ಸೆಕೆಂಡು ಥರ್ಡ್ ಚೇಂಜಸ್ ಆಗ್ಬೋದು. ಫಸ್ಟ್ ಪೇಪರ್ ಆಲ್ಮೋಸ್ಟ್ ಸೇಮ್ ಇರುತ್ತೆ, ಸೊ ಏನೂ ಚೇಂಜಸ್ ಇರಲ್ಲ.
ಸೊ ಫಸ್ಟ್ ಬಂದ್ಬಿಟ್ಟು ಜನರಲ್ ಪೇಪರ್ 3 ಪೇಪರ್ ಇರ್ತವೆ. ಮೊದಲೆಲ್ಲ 2 ಪೇಪರ್ ಮಾಡ್ತಿದ್ರು, ಇವಾಗ 3 ಪೇಪರ್ ಇದ್ದಾವೆ. ಸೊ ನೋಡೋಣ ಏನೇನಿದೆ ಅಂತೇಳಿ. ಫಸ್ಟ್ ಪೇಪರ್ ಬಂದ್ಬಿಟ್ಟು 150 ಮಾರ್ಕ್ಸು, ಸೆಕೆಂಡ್ ಪೇಪರು 150 ಮಾರ್ಕ್ಸು, ಥರ್ಡ್ ಪೇಪರು 100 ಮಾರ್ಕ್ಸ್. ಹೌದಾ. ಸೊ ಫಸ್ಟ್ ಪೇಪರಲ್ಲಿ ಆಬ್ಜೆಕ್ಟಿವ್ ಟೈಪ್ ಎಕ್ಸಾಮಿನೇಷನ್ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್, MCQ. ಹೌದಾ. ಸೊ MCQ ಕ್ವಶನ್ಸ್ ಇರ್ತವೆ. MCQ ಅಲ್ಲಿ ಡಿಫ್ರೆಂಟ್ ಪ್ಯಾಟರ್ನ್ ಫಾಲೋ ಮಾಡ್ತಿದ್ದಾರೆ KA ದಲ್ಲಿ. ಬೇಕಾದ್ರೆ ನೀವು ಅಲ್ಲಿ ವಿಡಿಯೋಸ್ ಮಾಡಿದ್ದೀನಿ, ಆಲ್ರೆಡಿ ಇದಾವೆ, ಹೋಗ್ಬೇಕಾದ್ರೆ ನೀವು ವಾಚ್ ಮಾಡಿ. ಡಿಸ್ಕ್ರಿಪ್ಷನ್ ಬೇಕಾದ್ರೆ ಹಾಕಿರ್ತೀನಿ ಯಾವ ಥರ ಎಕ್ಸಾಮ್ನ ನಡೆಸ್ತಾ ಇದ್ದಾರೆ ಈ ಸಲ KA ಅಂತೇಳಿ. ಹೌದಾ. ಸೊ ಜನರಲ್ ನಾಲೆಜು ಆ್ಯಂಡ್ ಚೈಲ್ಡ್ ಸೈಕಾಲಜಿ, ಮೆಂಟಲ್ ಎಬಿಲಿಟಿ ಆ್ಯಂಡ್ ಲ್ಯಾಂಗ್ವೇಜಸ್ ಅಂತ ಬಂದರೆ ಜನರಲ್ ಕನ್ನಡ, ಜನರಲ್ ಇಂಗ್ಲೀಷು, ವ್ಯಾಲ್ಯೂ ಎಡಿಷನು, ಹೆಲ್ತ್ ಎಜುಕೇಷನು, ಕಂಪ್ಯೂಟರ್ ಲಿಟ್ರಸಿ, ಇವೆಲ್ಲ ಕೂಡಿ 150 ಮಾರ್ಕ್ಸ್ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಪೇಪರ್ 2 ಅಂತ ಬಂದರೆ ಸಬ್ಜೆಕ್ಟ್ ಸ್ಪೆಸಿಫಿಕ್ಕು 150 ಮಾರ್ಕ್ಸ್ ಇರುತ್ತೆ. ಅಲ್ಲಿ ನಿಮಗೆ ಡಿಸ್ಕ್ರಿಪ್ಟಿವ್ ಇರುತ್ತೆ ಆ್ಯಂಡ್ ಆಬ್ಜೆಕ್ಟಿವ್ ಇರುತ್ತೆ. ಸ್ಟಾರ್ಟಿಂಗ್ 50 ಮಾರ್ಕ್ಸು ಆಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸ್ ಕ್ವಶನು, ಡಿಸ್ಕ್ರಿಪ್ಟಿವ್ 100 ಮಾರ್ಕ್ಸ್ ಇರುತ್ತೆ. ಆ್ಯಂಡ್ ಆಬ್ಜೆಕ್ಟಿವ್ ಅಲ್ಲಿ ನಿಮಗೆ ಸೋಷಿಯಲ್ ಸೈನ್ಸು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರ್ತವೆ. ಸಬ್ಜೆಕ್ಟ್ ನಾಲೆಜ್ ಮ್ಯಾಥ್ಸು EVS. ಹೌದಾ. ಮ್ಯಾಥ್ಸು EVS, ಸೋಷಿಯಲ್ ಸೈನ್ಸು ಇವೆಲ್ಲ ಏನು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರ್ತವೆ. ಯಾವುದರಲ್ಲಿ? ಪ್ರೈಮರಿ ಸ್ಕೂಲ್ ಟೀಚರಲ್ಲಿ. ಹೌದಾ. ಸೊ ನೀವು ಹೈಸ್ಕೂಲ್ ಅಂತ ಹೋದರೆ ಅವ್ರಿಗೆ ಸ್ಪೆಸಿಫಿಕ್ ಅವ್ರದ್ದೇ ಸಬ್ಜೆಕ್ಟ್ ಇರುತ್ತಲ್ಲ, ಅದ್ರ ಮೇಲೇ ಸೆಕೆಂಡ್ ಪೇಪರ್ ಫುಲ್ ಇರುತ್ತೆ. ಪ್ರೈಮರಿಯಲ್ಲಿ ಆಗಿರಲ್ಲ. ಹೌದಾ. ಸ್ವಲ್ಪ ಚೇಂಜಸ್ ಇದೆ. ಡಿಸ್ಕ್ರಿಪ್ಟಿವ್ ಅಂತ ಬಂದರೆ ಅಲ್ಲಿ ನಿಮಗೆ ಸೋಷಿಯಲ್ ಸೈನ್ಸ್ ಡಿಸ್ಕ್ರಿಪ್ಟಿವ್ ಆ್ಯಂಡ್ ಮ್ಯಾಥ್ಸ್ EVS ಅಷ್ಟದ್ರ ಬಗ್ಗೆ ಡಿಸ್ಕ್ರಿಪ್ಟಿವ್ ಇರುತ್ತೆ. ಸೊ ಎಲ್ಲನೂ ನೋಡ್ಕೊಳ್ಳಿ. ಪ್ರೈಮರಿ ಸ್ಕೂಲ್ದವರು ಇವನಷ್ಟು ಕವರ್ ಮಾಡ್ಕೋಬೇಕು. ಹೈಸ್ಕೂಲಲ್ಲಿ ಏನಿರುತ್ತಲ್ಲ ಅಲ್ಲಿ ನಿಮಗೆ ಜಾಸ್ತಿ ಇರಲ್ಲ, ನಿಮ್ಮ ಸಬ್ಜೆಕ್ಟ್ ಏನಿರುತ್ತಲ್ಲ ಅದನ್ನು ಮಾತ್ರ ಕೇಳ್ತಾರೆ. ಸೊ ನೆಕ್ಸ್ಟು ಥರ್ಡ್ ಪೇಪರಲ್ಲಿ ಅದು ಕೂಡ ಡಿಸ್ಕ್ರಿಪ್ಟಿವ್ ಇರುತ್ತೆ. ಕನ್ನಡ ಲ್ಯಾಂಗ್ವೇಜು 50 ಮಾರ್ಕ್ಸು, ಇಂಗ್ಲೀಷ್ ಲ್ಯಾಂಗ್ವೇಜು 50 ಮಾರ್ಕ್ಸ್. ಅಷ್ಟೊಂದು ಡೀಪಾಗಿ ಏನು ಕೇಳಲ್ಲ, ಹೆದರ್ಕೋಬೇಡಿ. 3 ಪೇಪರ್ ಇದಾವೆ ಅಂತೇಳಿ. ಆ್ಯಂಡ್ ಸಪೋಸ್ ಏನಾದರೂ ನೀವು SSLC ಆಲ್ಮೋಸ್ಟ್ ಇಂಗ್ಲೀಷ್ ಮೀಡಿಯಮ್ ಯಾರು ಕಲ್ತಿರ್ತಾರಲ್ಲ, ಕಂಪ್ಯೂಟರ್ ಸೈನ್ಸ್ BC ಆದ್ರೆ ಆಲ್ಮೋಸ್ಟ್ ಇಂಗ್ಲೀಷ್ ಮೀಡಿಯಮ್ ಕಲ್ತಿದ್ರೆ ಅವ್ರದ್ದು ಏನಾದ್ರು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇರಲಿಲ್ಲ ಅಂದರೆ, ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಇರಲಿಲ್ಲ ಅಂದರೆ, ಹೈಸ್ಕೂಲ್ ನಿಮ್ಮ ಮಾರ್ಕ್ಸ್ ಕಾರ್ಡ್ ತೆಗೆದು ನೋಡಿ ಗೊತ್ತಾಗುತ್ತೆ. ಅದರಲ್ಲಿ ಏನಾದ್ರು ನಿಮ್ದು ಏನಾದ್ರು ಫಸ್ಟ್ ಲ್ಯಾಂಗ್ವೇಜ್ ಇರಲಿಲ್ಲ ಅಂದರೆ, ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಇರಲಿಲ್ಲ ಅಂದರೆ, ನೀವು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಬರೀಬೇಕು. ಅದನ್ನು KA ನೀವು ಅಪ್ಲೈ ಮಾಡುವಾಗ ಸೆಲೆಕ್ಟ್ ಮಾಡಿ ಅದನ್ನು ಅಪ್ಲೈ ಮಾಡಿ, ಆಮೇಲೆ ನೀವು ಒಂದು ಥರ್ಡ್ ಪೇಪರ್ ಫಸ್ಟ್ ಪೇಪರ್ ಅಥವಾ ಇರಲಿಲ್ಲ ಅಂದರೆ ಆ ಪೇಪರ್ನ ಬರೆದು ಕ್ವಾಲಿಫೈ ಆಗಿ 150ಕ್ಕೆ 50 ಬಿದ್ದರೆ ಆಯಿತು, 50 ಮಾರ್ಕ್ಸ್ ತೊಗೊಂಡ್ರೆ ಆಯಿತು, ಕ್ವಾಲಿಫೈ ಆಗುತ್ತೆ. ಅದನ್ನೇ ನಿಮ್ಗೆ ಯಾವುದಕ್ಕೆ ಕನ್ಸಿಡರ್ ಮಾಡಲ್ಲ. ಇದಕ್ಕೆ ಮೆರಿಟ್ ಲಿಸ್ಟ್ಗೆ ಏನು ಕನ್ಸಿಡರ್ ಮಾಡಲ್ಲ. ಇದು ಮಾತ್ರ ಮೆರಿಟ್ ಲಿಸ್ಟ್ ಕನ್ಸಿಡರ್ ಮಾಡೋದು. 1, 2, 3 ಈ 3 ಪೇಪರ್ ಏನು ಬರೀತಿರಲ್ಲ ಅವು ಮಾತ್ರ ಕನ್ಸಿಡರ್ ಮಾಡ್ತಾರೆ. ಕ್ವಾಲಿಫೈ ಕ್ವಶನ್ ಪೇಪರ್ಗೆ ಕನ್ನಡ ಕಂಪಲ್ಸರಿಗೆ ಅದಕ್ಕೆ ನಿಮಗೆ ಬೇಕಾಗಿಲ್ಲ, ಅದು ಕನ್ಸಿಡರ್ ಮಾಡಲ್ಲ. ಜಸ್ಟ್ ಪಾಸ್ ಆದರೆ ಸಾಕು. ಸೊ ನೆಕ್ಸ್ಟು ಪೇಪರ್ ಅಂತ ಬಂದರೆ ಫಿಸಿಕಲ್ ಎಜುಕೇಷನ್ ಅಂತ ಬಂದರೆ 1 to 8ಗೆ. ಸೊ ಅವರಿಗೆ ಮಾರ್ಕ್ಸ್ ಆಬ್ಟೈನ್ಡ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ CETಯಲ್ಲಿ 85 ಮಾರ್ಕ್ಸ್ ಇರುತ್ತೆ. ಆ್ಯಂಡ್ ಬ್ಯಾಚುಲರ್ ಡಿಗ್ರಿಯಲ್ಲಿ 13 ಮಾರ್ಕ್ಸು. ಆ್ಯಂಡ್ ಮಾರ್ಕ್ಸ್ ಆಬ್ಟೈನ್ಡ್ ಇನ್ ದ ಟೀಚರ್ ಎಜುಕೇಷನಲ್ಲಿ 2% ಇರುತ್ತೆ. 85%, 13%, 2%. ಅಲ್ಲಿ ಅವ್ರಿಗೆ ಯಾವುದೇ TET ಇರಲ್ಲ ಅಲ್ವಾ, ಅದ್ರ ಸಲುವಾಗಿ ಡೈರೆಕ್ಟಾಗಿ TET ಇಡಲ್ಲ. ಹೌದಾ. ಅಲ್ಲಿ ಅದನ್ನ ಡೈರೆಕ್ಟಾಗಿ ಅವರು ಬ್ಯಾಚುಲರ್ ಡಿಗ್ರಿಗೆ 13% ಕೊಟ್ಟಿದ್ದಾರೆ. ಸೊ ಟೋಟಲ್ 100%. ಅರ್ಥ ಆಯ್ತಾ. ಸೊ CET ಎಕ್ಸಾಮ್ ಬರೀತಿರಲ್ಲ, ಎಂಟ್ರೆನ್ಸ್ ಎಕ್ಸಾಮು, ಅದ್ರದ್ದು 85. ಆ್ಯಂಡ್ ಬ್ಯಾಚುಲರ್ ಡಿಗ್ರಿ ಮೇಲೆ 13. ಆಮೇಲೆ ಟೀಚರ್ ಎಜುಕೇಷನ್ ಕೋರ್ಸಲ್ಲಿ ಅವರಿಗೆ BPEd MPEd ಮಾಡಿದ್ರು, ಅದಕ್ಕೆ 2%. ಟೋಟಲ್ 100%. ಅದ್ರೊಳಗೆ 2% 100ಕ್ಕೆ 2% ತೊಗೋತಾರೆ ಅಷ್ಟೇ. ಈಗ ಒಂದು 50 ಮಾರ್ಕ್ಸ್ ಇದ್ದರೆ ಅದಕ್ಕೆ 2% ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ ತೊಗೋತಾರೆ. ಆಮೇಲೆ ನಿಮಗೆ ಪೇಪರ್ 1 ಅಂತ ಬಂದರೆ ಆಲ್ಮೋಸ್ಟ್ ಎಲ್ಲದಕ್ಕೂ ಸೇಮ್ ಇರುತ್ತೆ. ಪೇಪರ್ 2 ಅಂತ ಬಂದರೆ ಸಬ್ಜೆಕ್ಟ್ ನಾಲೆಜು ಫಿಸಿಕಲ್ ಎಜುಕೇಷನ್ ಇರುತ್ತೆ, ಅದು ಆಬ್ಜೆಕ್ಟಿವ್ ಟೈಪ್ ಇರುತ್ತೆ, 50 ಮಾರ್ಕ್ಸ್. ಅದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ನು 50 ಮಾರ್ಕ್ಸಿಗೆ ಇರುತ್ತೆ. ಆ್ಯಂಡ್ ಪೇಪರ್ 2 ಅದರಲ್ಲಿ ಇನ್ನೂ 100 ಮಾರ್ಕ್ಸಿಗೆ ಬರುತ್ತೆ. ಸೊ ಅದು ಡಿಸ್ಕ್ರಿಪ್ಟಿವ್ ಇರುತ್ತೆ, ಅದು ಕೂಡ ಫಿಸಿಕಲ್ ಎಜುಕೇಷನ್ ರಿಲೇಟೆಡ್ ಇರುತ್ತೆ. ಅವ್ರಿಗೆ ಯಾವುದೇ ಬೇರೆ ಪೇಪರ್ನ ಕೇಳಲ್ಲ. ಅರ್ಥ ಆಯ್ತಲ್ಲ. ಸೊ ಫಿಸಿಕಲ್ ಎಜುಕೇಷನ್ದು ಮಲ್ಟಿಪಲ್ ಚಾಯ್ಸು, ಫಿಸಿಕಲ್ ಎಜುಕೇಷನ್ದು ಡಿಸ್ಕ್ರಿಪ್ಟಿವ್ ಕ್ವಶನು ಯಾವುದರಲ್ಲಿ ಸೆಕೆಂಡ್ ಪೇಪರಲ್ಲಿ. ಥರ್ಡ್ ಪೇಪರ್ ಅಂತ ಬಂದುಬಿಟ್ರೆ ನಿಮ್ಮ ಕನ್ನಡ 50 ಮಾರ್ಕ್ಸು, ಇಂಗ್ಲೀಷ್ 50 ಮಾರ್ಕ್ಸು, ಎಲ್ಲ ಸಬ್ಜೆಕ್ಟು ಕಾಮನ್ ಆಗಿ ಕೇಳಿದರೆ ಇದನ್ನ ಬರೀಲೇಬೇಕು. ಹೌದಾ. ಸೊ ಇವೆಲ್ಲ ಕ್ವಾಲಿಫೈ ಆದರೆ ನೀವು ಸೆಲೆಕ್ಷನ್ ಆಗ್ತೀರಾ. ಸೊ ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ ಅಂತ ಬಂದರೆ ಇಲ್ಲಿ ಡಿಫ್ರೆಂಟ್ ಆಗಿದೆ ವೇಟೇಜು, ಸ್ವಲ್ಪ ನೋಡ್ಕೊಳ್ಳಿ. ಇವರಿಗೆ BEd ಅವಶ್ಯಕತೆ ಇಲ್ಲ ಈಗ ಹೇಳಿದರೆ, ಯಾಕಂದರೆ BEd ಮಾಡಿದವರು ಸಿಗ್ತಿಲ್ಲ ಅನ್ನೋ ಕಾರಣಕ್ಕೆ. ಆದ್ದರಿಂದ ಎನಿ ಡಿಗ್ರಿ ಆದರೂ ಕೂಡ BCA ಕಂಪಲ್ಸರಿ. BCA, BSc CS, BIT ಅಂದರೆ ಬ್ಯಾಚುಲರ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅವರಾಗಿದ್ದರೆ, BE MTech, CS ಅಲ್ಲಿ ಏನಾದ್ರು ಕಲ್ತಿದ್ರೆ BE ಮಾಡಿದ್ರು ಅವ್ರು ಕೂಡ ಅಪ್ಲೈ ಮಾಡ್ಕೋಬೋದು. ಓನ್ಲಿ ಡಿಗ್ರಿ ಆದರೂ ಸಾಕು, ಮಾಸ್ಟರ್ ಡಿಗ್ರಿ ಆದರೂ ಏನು ಪ್ರಾಬ್ಲಮ್ ಇಲ್ಲ. BEd ಮಾಡಬೇಕನ್ನೋ ನೆಸೆಸಿಟಿ ಇಲ್ಲ. ಆಫ್ಟರ್ ಸೆಲೆಕ್ಷನ್ 5 years ಟೈಮ್ ಕೊಡ್ತಾರೆ ನೀವು BEd TET ಮಾಡ್ಕೊಳ್ಳೋಕ್ಕೆ. ಸೊ ಒಂದು ಒಳ್ಳೆಯ ಅವಕಾಶ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ ಅವರಿಗೆ. ಸೊ ಮಾರ್ಕ್ಸ್ ಆಬ್ಟೈನ್ ದ ಕಾಂಪಿಟೇಟಿವ್ ಎಕ್ಸಾಮ್ CETಗೆ 70% ತೊಗೋತಾನೆ. ನೀವು ಎಷ್ಟು CET ಎಕ್ಸಾಮಲ್ಲಿ ಅದು 70%. ಆಮೇಲೆ 2 ಮಾರ್ಕ್ಸ್ ಆಫ್ಟರ್ ಪ್ರಿಸ್ಕ್ರಿಪ್ಟಿವ್ ಬ್ಯಾಚುಲರ್ ಡಿಗ್ರಿ 30%. ಇಲ್ಲೇ ಯಾವುದೇ BEd ಮಾರ್ಕ್ಸ್ ಇಲ್ಲ, TET ಮಾರ್ಕ್ಸ್ ಇಲ್ಲ. ಸೊ ಡೈರೆಕ್ಟ್ ನಿಮಗೆ ಡಿಗ್ರಿಲಿ ಏನಾದ್ರು ಪರ್ಸೆಂಟೇಜ್ ಮಾಡಿದರೆ ಒಂದು ಒಳ್ಳೆಯ ಅವಕಾಶ. ಸೊ ಡೈರೆಕ್ಟಾಗಿ ಮೆರಿಟಲ್ಲಿ ಮೇಲೆ ಬರ್ಬೋದು.
ಟೋಟಲ್ 100%. ಹೌದಾ? ಸೊ ಫಸ್ಟ್ ಪೇಪರ್ ಆಲ್ಮೋಸ್ಟ್ ಸೇಮ್ ಇರುತ್ತೆ, ಏನು ಚೇಂಜಸ್ ಇರಲ್ಲ. ಆಮೇಲೆ ನಿಮಗೆ ಸೆಕೆಂಡ್ ಪೇಪರು ಡಿಸ್ಕ್ರಿಪ್ಟಿವ್ ಇರುತ್ತೆ ಆ್ಯಂಡ್ ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಸೊ ಸಬ್ಜೆಕ್ಟ್ ನಾಲೆಜ್ ಬಂದ್ಬಿಟ್ಟು ಕಂಪ್ಯೂಟರ್ ಸೈನ್ಸ್ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸು 50 ಮಾರ್ಕ್ಸ್ಗೆ. ಆಮೇಲೆ ನಿಮಗೆ ಸೆಕೆಂಡ್ ಡಿಸ್ಕ್ರಿಪ್ಟಿವ್ ಇರುತ್ತೆ, ಅದರಲ್ಲೇ ಸೆಕೆಂಡ್ ಪೇಪರಲ್ಲಿ ಅಲ್ಲಿ ನಿಮಗೆ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ ರಿಲೇಟೆಡ್ ಡಿಸ್ಕ್ರಿಪ್ಟಿವ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ, ಟೋಟಲ್ 150 ಮಾರ್ಕ್ಸ್ ಇರುತ್ತೆ. ಹೌದಾ? ಥರ್ಡ್ ಪೇಪರ್ ಬಂದ್ಬಿಟ್ಟು ಸೇಮು, ಕನ್ನಡ ಇಂಗ್ಲೀಷು 50 ಮಾರ್ಕ್ಸು ಬರೀಲೇಬೇಕು. ಸೊ ನೆಕ್ಸ್ಟ್ ಲಾಸ್ಟ್ ಬಂದ್ಬಿಟ್ಟು ಸೆಕೆಂಡರಿ ಸ್ಕೂಲ್ ಅಸಿಸ್ಟೆಂಟ್ ಮಾಸ್ಟರ್. ಹೌದಾ? ಸೊ ಇಲ್ಲಿ ನಿಮಗೆ CET 85 ಮಾರ್ಕ್ಸು, ಡಿಗ್ರಿ 30 ಮಾರ್ಕ್ಸು, ಟೀಚರ್ B.Ed ಆರ್ D.Ed ಎಲ್ಲಿ ಇರುತ್ತಲ್ಲ ಅದು 2 ಮಾರ್ಕ್ಸ್. ಹೌದಾ? ಸೊ ಟೋಟಲ್ 100% ಮಾರ್ಕ್ಸ್ ಎಲ್ಲ ಪರ್ಸೆಂಟೇಜ್. ಹೌದಾ? ಪೇಪರ್ 1 ಬಂದ್ಬಿಟ್ಟು ನಿಮಗೆ 150 ಮಾರ್ಕ್ಸು, OMR ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಪೇಪರ್ 1 ಎಲ್ಲಕ್ಕೂ ಆಲ್ಮೋಸ್ಟ್ ಸೇಮ್ ಇರುತ್ತೆ, ಸ್ವಲ್ಪ ಲಿಟಲ್ ಚೇಂಜಸ್ ಇದೆ, ಬೇಕಾದ್ರೆ ನೀವು ನೋಟಿಫಿಕೇಶನಲ್ಲಿ ನೋಡ್ಕೊಳ್ಳಿ. ಪೇಪರ್ 2 ಬಂದ್ಬಿಟ್ಟು ಸ್ಪೆಸಿಫಿಕ್ ಸಬ್ಜೆಕ್ಟು 150 ಮಾರ್ಕ್ಸ್ ಇರುತ್ತೆ, ಅದರಲ್ಲಿ 50 ಮಾರ್ಕ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಡಿಸ್ಕ್ರಿಪ್ಟಿವ್ ಕ್ವಶನ್ 100. ಹೌದಾ? 100 ಮಾರ್ಕ್ಸಿಗೆ ಬರಲಿಕ್ಕೆ ಟೋಟಲ್ 150 ಮಾರ್ಕ್ಸು. ಇಲ್ಲಿ ನಿಮಗೆ ಸ್ಪೆಸಿಫಿಕ್ ಸಬ್ಜೆಕ್ಟ್ ಅಂತ ಇದೆಯಲ್ಲ, ಅದು ಏನು ಕಲ್ತಿರ್ತಿರಲ್ಲ ಹೈಸ್ಕೂಲಲ್ಲಿ, ಅದೇ ಯಾವ ಪೇಪರ್ ಬರೀತಿಲ್ಲ ಆ ಪೇಪರ್ ಮಾತ್ರ ಇರುತ್ತೆ, ಯಾವುದೇ ಪೇಪರ್ ಇರಲ್ಲ ಸೆಕೆಂಡ್ ಪೇಪರಲ್ಲಿ. ಆಮೇಲೆ ಥರ್ಡ್ ಪೇಪರ್ ಅಂತ ಬಂದರೆ ಕನ್ನಡ ಇಂಗ್ಲೀಷ್ ಕಂಪಲ್ಸರಿ 50 ಮಾರ್ಕ್ಸು ಬರೀಬೇಕು. ಸೊ ಇಷ್ಟು ಇದೆ ಈ ಕಾಲ್ ಫಾರ್ ಮಾಡಿದ್ರಲ್ಲಿ. ಸೊ ನೆಕ್ಸ್ಟ್ ಏನೇನು ಚೇಂಜಸ್ ಆಗುತ್ತೆ ನೋಡೋಣ. ಯಾರಾದರೂ ಅಪ್ಲೈ ಮಾಡ್ತಿದ್ರೆ ಅವ್ರಿಗೆ ಆಲ್ ದ ಬೆಸ್ಟ್ ಆಯ್ತಾ. ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಇದೇ ಥರ ನಿಮಗೆ ಜಾಬ್ ಅಪ್ಡೇಟ್ಸ್ ಬೇಕಪ್ಪ ಅಂತ ನಮ್ಮ ಚಾನಲ್ನ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಡಿಜಿಟಲ್ ಬೋರ್ಡ್ ಇಲ್ಲ, ಸಾರಿ, ಅದರಿಂದ ಈ ಥರ ವಿಡಿಯೋ ಮಾಡಬೇಕಾಗಿದೆ, ಎಮರ್ಜೆನ್ಸಿ. ಸೊ ಇದೇ ಥರ ನಿಮಗೆ ಜಾಬ್ ಅಪ್ಲೈ ನೋಟಿಫಿಕೇಷನ್ಸ್ ಎಲ್ಲ ಬರಬೇಕಪ್ಪ ಅಂದರೆ ಟೈಮ್ ಟು ಟೈಮ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು, ಬಾಯ್ ಬಾಯ್.